ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ ಸಂಚಾರ ಬಂದ್ ಆಗಲಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಟೋ ಚಾಲಕರು ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯನ್ನು ನಿಷೇಧಿಸಿ ಅಂತ ಆಟೋ ಚಾಲಕರು ಸರ್ಕಾರದ ಮೇಲೆ ಒತ್ತಡ ಹೇರ್ತಲೇ ಇದ್ದಾರೆ. ರಾಜ್ಯದಲ್ಲಿ ಅನಧಿಕೃತ ಬೈಕ್ ಟ್ಯಾಕ್ಸಿ ನಿಷೇಧಕ್ಕೆ ಆಗ್ರಹಿಸಿ ರಾಜ್ಯ ಸರ್ಕಾರಕ್ಕೆ 3 ದಿನಗಳ ಗಡುವನ್ನು ನೀಡಿದ್ರು. ಆಟೋ ಚಾಲಕರು ನೀಡಿದಂಥ ಗಡುವು ಮುಗಿದಿದೆ. ಈ ಹಿನ್ನೆಲೆಯಲ್ಲಿ ಇಂದು ಆಟೋ ಸಂಚಾರ ಸಂಪೂರ್ಣ ಬಂದ್ ಆಗಲಿದೆ. ಇಂದು ಬೆಳಗ್ಗೆ 11 ಗಂಟೆಗೆ ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂತಹ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಆಟೋ ಚಾಲಕರು ಪ್ಲಾನ್ ಅನ್ನು ಮಾಡಿದ್ದಾರೆ. ಭಾರತ್ ಜೋಡೋ ಯಾತ್ರೆ ಯಶಸ್ಸಿನ ಬಳಿಕ ಇದೇ ಮೊದಲ ಬಾರಿಗೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಆಗಮಿಸ್ತಾ ಇದ್ದಾರೆ. ಬೆಳಗಾವಿಗೆ ಆಗಮಿಸಲಿರುವಂತಹ ರಾಹುಲ್ ಗಾಂಧಿ ಸಿಪಿಇಡಿ ಮೈದಾನದಲ್ಲಿ ಬೆಳಗ್ಗೆ 11:30ಕ್ಕೆ ನಡೆಯಲಿರುವಂತಹ ಯುವ ಕ್ರಾಂತಿ ರ್ಯಾಲಿಯಲ್ಲಿ ಭಾಗವಹಿಸಲಿದ್ದಾರೆ. ಈ ಮೂಲಕ ಕರ್ನಾಟಕ ಚುನಾವಣಾ ಅಖಾಡಕ್ಕೆ ಧುಮುಕಲಿದ್ದು ಯುವಕರಲ್ಲಿ ಉತ್ಸಾಹ ತುಂಬಲಿದ್ದಾರೆ. ಇನ್ನು ಸಮಾವೇಶಕ್ಕೆ ರಾಜ್ಯದ ವಿವಿಧೆಡೆಯಿಂದ ಅಪಾರ ಸಂಖ್ಯೆಯಲ್ಲಿ ಯುವಕರು ಬರಲಿದ್ದು ಕಾರ್ಯಕ್ರಮಕ್ಕೆ ಭವ್ಯ ವೇದಿಕೆ ಸಿದ್ಧಪಡಿಸಲಾಗಿದೆ. 80,000ಕ್ಕೂ ಅಧಿಕ ಜನರಿಗೆ ಕುಳಿತುಕೊಳ್ಳಲಿಕ್ಕೆ ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತಿತರ ಹಿರಿಯ ನಾಯಕರು ಭಾಗವಹಿಸಲಿದ್ದಾರೆ. ಕೋಲಾರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪರ್ಧೆ ಡೌಟ್ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಸಭೆ ನಡೆಸಿದ್ದಾರೆ. ಸಿದ್ದರಾಮಯ್ಯ ಕೋಲಾರದಲ್ಲೇ ಸ್ಪರ್ಧೆ ಮಾಡುವಂತೆ ಒತ್ತಡ ಹೇರಲಿಕ್ಕೆ ಅವರ ಅಭಿಮಾನಿಗಳು ನಿರ್ಧರಿಸಿದ್ದಾರೆ. ಕೋಲಾರ ನಗರದ ಖಾಸಗಿ ಸಮುದಾಯ ಭವನದಲ್ಲಿ ನಗರಸಭೆ ಸದಸ್ಯರು, ಹಿಂದುಳಿದ ವರ್ಗಗಳ ಸಮುದಾಯದ ಮುಖಂಡರು ಸಭೆಯನ್ನು ನಡೆಸಿದ್ದಾರೆ. ಸಿದ್ದರಾಮಯ್ಯ ಕೋಲಾರದಿಂದ ಸ್ಪರ್ಧೆ ಮಾಡದಿದ್ರೆ ಸಿದ್ದು ಮನೆಗೆ ಮುತ್ತಿಗೆ ಹಾಕೋಕೆ ನಿರ್ಧಾರವನ್ನು ಮಾಡಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಕ್ಷೇತ್ರ ಟೆನ್ಷನ್ ಶುರುವಾಗಿದೆ. ಕೋಲಾರ ಸೇಫ್ ಅಲ್ಲ ಎನ್ನುವಂಥ ವರದಿ ಬೆನ್ನಲ್ಲೇ ಸಿದ್ದರಾಮಯ್ಯ 2 ಕ್ಷೇತ್ರಗಳಿಂದ ಸ್ಪರ್ಧಿಸಲಿಕ್ಕೆ ಪ್ಲಾನ್ ಮಾಡಿದ್ದಾರಂತೆ. ಹೀಗಾಗಿ ಬಾದಾಮಿ ಕ್ಷೇತ್ರದ ಕಾಂಗ್ರೆಸ್ ವಲಯದಲ್ಲಿ ಮತ್ತೆ ರಾಜಕೀಯ ಚಟುವಟಿಕೆಗಳು ಗರಿಗೆದ್ದಿವೆ. ಇದೇ ತಿಂಗಳು 24ರಂದು ಬಾದಾಮಿ ಎಪಿಎಂಸಿ ಆವರಣದಲ್ಲಿ ಭರ್ಜರಿ ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತದೆ. ಅಲ್ಲದೆ ಸಿದ್ದರಾಮಯ್ಯ ಮತ್ತೆ ಬಾದಾಮಿಯಿಂದ ಸ್ಪರ್ಧೆ ಮಾಡುವಂತೆ ಅಭಿಮಾನಿಗಳು ಒತ್ತಡವನ್ನು ಹಾಕ್ತಿದ್ದಾರೆ. ಕೋಲಾರ ಸೇಫ್ ಅಲ್ಲ ಅಂದ ಮೇಲೆ ಬಾದಾಮಿಯಿಂದ ಸ್ಪರ್ಧೆ ಮಾಡಿ ಅಂತ ಅಭಿಮಾನಿಗಳು ಬಿಗಿ ಪಟ್ಟನ್ನು ಹಿಡಿದಿದ್ದಾರಂತೆ. ವರ್ಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೂ 2ನೇ ಕ್ಷೇತ್ರ ಬಾದಾಮಿ ಆಗಲಿ ಎನ್ನುವಂಥದ್ದು ಸಿದ್ದು ಅಭಿಮಾನಿಗಳ ಆಸೆ ಆಗಿದೆ. ಇನ್ನು ಸತೀಶ್ ಜಾರಕಿಹೊಳಿ, ದಿನೇಶ್ ಗುಂಡೂರಾವ್ ಮಾತನಾಡಿತು. ವರ್ಣದಿಂದಲೇ ಸ್ಪರ್ಧೆಗೆ ನಾವು ಸಿದ್ದರಾಮಯ್ಯನವರಿಗೆ ಹೇಳಿದ್ದೇವೆ. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಹೇಳಿದರು. ನೋಡಿದ್ವಿ ಬರೋಲ್ಲ ಅಂತ ಹೇಳ್ಯಾರ. ಆಲ್ರೆಡಿ ಕೇಳಿದ್ವಿ, ಬರೋಲ್ಲ ಅಂತ ಹೇಳಿ ಹಿಂಗಾಗಿ ಲೋಕಲ್ ಅವ್ರಿಗೆ ಕೊಡ್ತೀವಿ. ಈಗ ನಾವು ಪಟ್ಟಿ ಅಂತಿಮ ಆದ್ರೂ ಕೂಡ ಅದನ್ನ ನೆಗೋಸಿಯೇಟ್ ಮಾಡ್ಲಿಕ್ಕೆ ಟೈಮ್ ತೊಗೊಳ್ತಾ ಇದೀವಿ. ಈಗಾಗಲೇ 120-130ವರೆಗೆ ಕ್ಲಿಯರ್ ಇದೆ. ಕೆಲವು ಅದರಲ್ಲಿ ಹೋಗಿ 80ರಿಂದ 90 ಏನು ಅನೌನ್ಸ್ ಮಾಡ್ಬೋದು, ತೊಂದರೆ ಇಲ್ಲ. ಅದರಲ್ಲಿ ಕೂಡ ಒಂದು 20-30 ನಾವು ಹೊಂದಾಣಿಕೆ ಮಾಡೋದು ಬಹಳ ಅವಶ್ಯಕತೆ ಇದೆ. ಅವ್ರಿಗೆಲ್ಲ ಬೇರೆ ಕಡೆ ಇದೆ. ಇಲ್ಲಿ ಒಬ್ಬ ಕೋಲಾರ ಇರ್ಬೋದು, ಅವ್ರು ಮೈಸೂರಲ್ಲಿ ಇರ್ಬೋದು, ಮತ್ತೆ ಇಲ್ಲಿ ಇರ್ಬೋದು. ಅವ್ರಿಗೆ ಕಂಫರ್ಟ್ ಆಗಿದ್ದು ಇದೆ, ಅಲ್ಲಿ ಮಾಡ್ಕೊಳ್ತಾರೆ. ಅವ್ರು ಗೊತ್ತಿಲ್ಲ, ಎಲ್ಲೇ ಬರಲ್ಲ. ಅವ್ರು ಹೇಳಿದ್ದಾರೆ ಸ್ಪಷ್ಟವಾಗಿ ಕೋಲಾರ ಅಂತ ಈಗಾಗಲೇ ಹೇಳಿದ್ದಾರೆ. ಸಬ್ಜೆಕ್ಟ್ ಟು ದಿ ಹೈಕಮಾಂಡ್ ಡಿಸಿಷನ್. ಅದು ಗೊತ್ತಿಲ್ಲ, ಅದು ಅವ್ರಿಗೆ ಬಿಟ್ಟದ್ದು. ಈಗಾಗಲೇ ಕೋಲಾರ ಅಂತ ಅವ್ರು ಹೇಳಿದಾರೆ ಸಾರ್ವಜನಿಕ ಸಭೆಯಲ್ಲಿ. ಸೊ ಅದನ್ನ ಅಂತಿಮವಾಗಿ ಹೇಳ್ಬೇಕಾದ್ದು ಹೈಕಮಾಂಡ್ಗೆ. ಅದು ಅವ್ರು ಇಬ್ಬರು ನೋಡೋದಂತ ಪ್ರಶ್ನೆ ಅಷ್ಟೇ. ನೋಡಿ, ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ಏನ್ ತೀರ್ಮಾನ ಮಾಡೋದು ಅದ್ರ ಪ್ರಕಾರ ಹೋಗ್ಬೇಕಾಗ್ತದೆ. ನನಗೆ ಪೂರ್ತಿ ಮಾಹಿತಿ ಇಲ್ಲ. ಅದು ಯಾಕಂತ ಹೇಳಿದ್ರೆ ಇನ್ನೂ ಘೋಷಣೆ ಏನಾಗಿಲ್ಲ, ಅಧಿಕೃತವಾಗಿ ಏನೂ ಘೋಷಣೆ ಆಗಿಲ್ಲ. ಎಲ್ಲ ಊಹಾಪೋಹಗಳು. ಆದ್ರೆ ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಅಗ್ರಗಣ್ಯ ನಾಯಕ, ಅತ್ಯಂತ ಜನಪ್ರಿಯ ನಾಯಕ ಯಾರಾದ್ರು ಈ ರಾಜ್ಯದಲ್ಲಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಅದರಿಂದ ಅವರ ಒಂದು ವರ್ಚಸ್ಸು, ಅವರ ನಾಯಕತ್ವ ಇವತ್ತು ರಾಜ್ಯಕ್ಕೂ ಅಗತ್ಯ ಇದೆ. ಮತ್ತು ನಮ್ಮ ಪಕ್ಷದಲ್ಲಿ ಅವರು, ಶಿವಕುಮಾರ್ ಅವರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಇದು ಒಂದು ಸಣ್ಣ ವಿಚಾರ ಹೊರತು ದೊಡ್ಡ ವಿಚಾರ ಏನಲ್ಲ. ಇದು ನೀವು ವರ್ಣದಲ್ಲೇ ನಿಂತ್ಕೊಳ್ಳಿ ಅಂತ ನನ್ನ ಕೂಡ ಅದೇ ಆಗಿದೆ. ಯಾಕೆಂತ ಹೇಳಿದ್ರೆ ಅವರು ಆ ಭಾಗದಿಂದ ವರ್ಣದಲ್ಲಿ ನಿಂತ್ಕೊಂಡ್ರೆ ನಮ್ಮ ಪಕ್ಷಕ್ಕೆ ಇನ್ನು ಎತ್ತಿ ಬಂದಂಗೆ ಆಗತ್ತೆ ಅಂತ ನಾಭಿಪ್ರಾಯ ಕೂಡ ಆಗಿತ್ತು. ಹಾಗಾಗಿ ಅದು ಚುನಾವಣೆ ಕಾವು ರಂಗೇರ್ತಾ ಇದ್ದಂತೆ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಆತಂಕ ಮನೆ ಮಾಡಿದೆ. ಇದಕ್ಕಾಗಿ ಟಿಕೆಟ್ ಕನ್ಫರ್ಮ್ಗಾಗಿ ಹಿರಿಯ ನಾಯಕರ ಮನೆಗಳಲ್ಲಿ ಪರೇಡ್ ಅನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ಕೂಡ ಸಿದ್ದರಾಮಯ್ಯ ನಿವಾಸಕ್ಕೆ ಟಿಕೆಟ್ ಆಕಾಂಕ್ಷಿಗಳ ದಂಡೆ ಹರಿದು ಬಂದಿತ್ತು. ತಮ್ಮ ಮಕ್ಕಳು ಹಾಗೂ ತಮಗೆ ಟಿಕೆಟ್ ನೀಡುವಂತೆ ದುಂಬಾಲು ಬಿದ್ದರು. ತನ್ನ ಮಗಳಿಗೆ ಟಿಕೆಟ್ ನೀಡುವಂತೆ ಮಾಜಿ ಸಚಿವೆ ಮೋಟಮ್ಮ ಒತ್ತಾಯಿಸಿದ್ರೆ ಹರಿಹರ ಶಾಸಕ ರಾಮಪ್ಪ ಹಾಗೂ ಕಲಘಟಕಿ ಮಾಜಿ ಶಾಸಕ ಸಂತೋಷ್ ಲಾಡ್ ತಮಗೆ ಟಿಕೆಟ್ ನೀಡುವಂತೆ ಒತ್ತಾಯವನ್ನು ಮಾಡಿದ್ದಾರೆ. ನಿನ್ನೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ ಏನಂತ ಕ್ಲಿಯರ್ ಅಂತ. ಅಲ್ಲಿ ಏನೋ MLAರಿಗೆ ಒಂದು ಇಬ್ಬರಿಗೆ ಬಿಟ್ರೆ, ಅವರಾಗಿ ಒಳ್ಳೆ ಅನ್ನೋರಿಗೆ ಬಿಟ್ರೆ ಇನ್ನಿದ್ದರಿಗೆ ಎಲ್ಲರಿಗೂ ನಾವು ಟಿಕೆಟ್ ಕೊಡ್ತೇವಂತ ಈ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರು. ಆತಪ್ಪ ಮಾಡ್ತೀವಿ, ಸರಿಯಾಗಿ ಮಾಡ್ತಾನೆ, ಯಾಕೆ ಸಂಘಟನೆ ಮಾಡುವಾಗ ಅಂತ ಹೇಳಿದ್ರು. ಕೇಳೋದಷ್ಟೇ, ಮಗಳು ಅರ್ಜಿ ಹಾಕಿದಲ್ಲ ಅದಕ್ಕೋಸ್ಕರ ಮಗಳಿಗೆ ಹೆಲ್ಪ್ ಮಾಡಿ ಅಂತ ಕೇಳಿದಷ್ಟೇ. ಚರ್ಚೆಗೆ ಬಂದಾಗ ವಿಚಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ. ಅವರು ನನ್ನ ವೆಲ್ ವಿಷರು, ನಾನು ಅವರು
ಅಪೋಸಿಷನ್ ಲೀಡರ್ ಆಗಿ ಕೆಲಸ ಮಾಡಿದೀವಿ, 320 ಕಿಲೋಮೀಟರ್ ನಡೆದಿದ್ದೀವಿ. ಖಂಡಿತ ವಿಶ್ವಾಸ ಇದೆ. ಯಾಕಿದೆ, ಕೆಲಸ ಮಾಡ್ತಿದ್ದಾಳೆ, ನಾನು ಕೆಲಸ ಮಾಡಿದ್ದೀನಿ, ಯಾಕಿಲ್ಲ? ಅದನ್ನ ಗೊಂದಲಗಳು ಆಬ್ವಿಯಸ್ಲಿ ಪಕ್ಷದ ಪರವಾಗಿ ಗಾಳಿ ಇದೆ. ಬಹಳಷ್ಟು ಕ್ಷೇತ್ರಗಳಲ್ಲಿ ಬಹಳಷ್ಟು ಅರ್ಜಿಗಳು ಹಾಕಿದ್ದಾರೆ. ಸೊ ಈ ಪ್ರಾಕ್ಟೀಸ್ ಇದೇನು ಹೊಸದಲ್ಲ, ಎಲ್ಲ ಪಕ್ಷದಲ್ಲಿ ಇದೇ ರೀತಿ ಪ್ರಾಕ್ಟೀಸ್ ಇದೆ. ಸೊ ಇನ್ನೊಂದು ವಾರ ದಿವಸದಲ್ಲಿ ಎಲ್ಲ ಗೊಂದಲಗಳಿಗೆ ನಿರ್ವಹಣೆ ಸಿಗುತ್ತೆ. ಕೋಲಾರ ವಿಷಯದಲ್ಲಿ ಅವರು ಸ್ಪರ್ಧೆ ಮಾಡ್ತಾರೋ ಇಲ್ಲ ಅಂತ ನೀವು ಅವ್ರನ್ನೇ ಕೇಳಬೇಕು. ಬಟ್ ನಾನು ಹೋಗಿರ್ತಕ್ಕಂಥದ್ದು ಬೆಂಗಳೂರಿನ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಸಹಕಾರ ನಗರದಲ್ಲಿ ಬಿಜೆಪಿ ಯುವ ಸಂಕಲ್ಪ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್, ಸಂಸದ ಡಿವಿ ಸದಾನಂದಗೌಡ ಸೇರಿದಂತೆ ಹಲವು ನಾಯಕರು ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದಂಥ ಸದಾನಂದಗೌಡ, ಕಟೀಲ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಸಿದ್ದರಾಮಯ್ಯ ಸಿಎಂ ಆಗದಂಥವರು ಇನ್ನೂ ಕ್ಷೇತ್ರ ಹುಡುಕಾಟ ನಡೆಸಿದ್ದಾರೆ. ಈಗ ಕೋಲಾರದಿಂದಲೂ ಕೂಡ ಅವರನ್ನ ಎತ್ತಂಗಡಿ ಮಾಡಿಸುವಂತೆ ಕೆಲಸ ಆಗ್ತಾ ಇದೆ ಅಂತ ಲೇವಡಿ ಮಾಡಿದ್ರು. ಮಾರ್ಚ್ 25ರಂದು ಮತ್ತೆ ರಾಜ್ಯಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬರಲಿದ್ದಾರೆ. ಚಿಕ್ಕಬಳ್ಳಾಪುರ, ಬೆಂಗಳೂರು, ದಾವಣಗೆರೆ ಜಿಲ್ಲೆಗಳಲ್ಲಿ ಮಿಂಚಿನ ಸಂಚಾರವನ್ನು ನಡೆಸಲಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಶ್ರೀ ಮಧುಸೂದನ್ ಸಾಯಿ ಮೆಡಿಕಲ್ ಕಾಲೇಜು ಲೋಕಾರ್ಪಣೆ ಮಾಡಲಿದ್ದು, ಬೆಂಗಳೂರಿನಲ್ಲಿ ವೈಟ್ಫೀಲ್ಡ್ ಕೆಆರ್ ಪುರ ಮೆಟ್ರೋ ಮಾರ್ಗ ಉದ್ಘಾಟನೆ ಮಾಡಲಿದ್ದಾರೆ. ಬಳಿಕ ದಾವಣಗೆರೆಯಲ್ಲಿ ಬಿಜೆಪಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಕ್ಷೇತ್ರದಲ್ಲಿ 2 ಬಣಗಳ ಪ್ರಚಾರ ಜೋರಾಗಿದೆ. ಈ ಕುರಿತು ಮಾತನಾಡಿರುವಂಥ ಮಾಡಾಳ್ ಪುತ್ರ ಮಲ್ಲಿಕಾರ್ಜುನ, ಪಕ್ಷದ ಕಾರ್ಯಕರ್ತರೆಲ್ಲರೂ ಗೊಂದಲ ಸೃಷ್ಟಿ ಮಾಡಬಾರ್ದು, ಎಲ್ಲರೂ ಶಿಸ್ತಿನಿಂದ ವರ್ತನೆ ಮಾಡಬೇಕು, ಟಿಕೆಟ್ ಯಾರಿಗೆ ಅನ್ನೋದನ್ನ ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ ಅಂತ ಹೇಳಿದರು. ಯಾವುದೋ ಸೂಚನೆ ಬಂದಿಲ್ಲ, ಪಕ್ಷದಲ್ಲಿ ಆಕ್ಟಿವ್ ಆಗಿರಿ ಅಂತ ಹೇಳಿದ್ದಾರೆ. ನಾನು ಬಂದಿದ್ದೀನಲ್ಲ, ನಾನು ಪಕ್ಷ ಸಂಘಟನೆ ಮಾಡಿದ್ದೀನಿ, ನಾನಿದ್ದೀನಿ. ಕಾರ್ಯಕರ್ತರು ದಯಮಾಡಿ ಯಾವುದು ಗೊಂದಲ ಸೃಷ್ಟಿ ಮಾಡಬಾರ್ದು, ಎಲ್ಲ ಸೌಮ್ಯವಾಗಿರೋಣ, ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತರಾಗಿರೋಣ, ದಯಮಾಡಿ ನಮ್ಮ ಗೌರವವನ್ನು ಕಾಪಾಡ್ಕೊಳ್ಳೋಣ, ಪಕ್ಷ ಏನು ಹೇಳುತ್ತೆ ಹಂಗೆ ಕೇಳೋಣ. ಯಾವುದೇ ಬಣ ಇಲ್ಲ ಯಾವತ್ತು. ಇದಾದ ಬಳಿಕ ಚನ್ನಗಿರಿಯಲ್ಲಿ ಮಾಡಾಳ್ ಮಲ್ಲಿಕಾರ್ಜುನ್ಗೆ ಟಿಕೆಟ್ ನೀಡುವಂತೆ ಒತ್ತಾಯಿಸಿ ಸಂಸದ ಜಿಎಂ ಸಿದ್ದೇಶ್ವರ್ ಕಾರಿಗೆ ಮಾಡಾಳ್ ಬೆಂಬಲಿಗರು ಮುತ್ತಿಗೆಯನ್ನು ಹಾಕಿದ್ರು. ಅಲ್ಲದೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಶಿವಕುಮಾರ್ಗೆ ತೆರೆದ ವಾಹನ ಏರ್ಲಿಕ್ಕೆ ಅಡ್ಡಿಪಡಿಸಿದ್ದಾರೆ. ನಮ್ಮದು ಇಲ್ಲಿ 2 ಗುಂಪು ಮಾಡ್ಕೊಂಡು ನಮ್ಮ ತಾಲೂಕು ಅಧ್ಯಕ್ಷ ನಮ್ಗೆ ಇದುವರೆಗೆ ಇನ್ವೈಟ್ ಮಾಡೇ ಇಲ್ಲ. ತಾಲೂಕು ಅಧ್ಯಕ್ಷ ಒಂದು ಮಾತು ಕೂಡ ನಮ್ಗೆ ಹೇಳಿಲ್ಲ. ಅಧ್ಯಕ್ಷ ಇರ್ಬೋದು, ಸೆಕ್ರೆಟರಿ ಇರ್ಬೋದು, ಯಾರು ಕೂಡ ನಮ್ಗೆ ಇನ್ಫಾರ್ಮ್ ಮಾಡಿಲ್ಲ. ಆದರೂ ಕೂಡ ನಾವು ವಿಜಯ ಸಂಕಲ್ಪ ಯಾತ್ರೆ ಸಕ್ಸಸ್ ಮಾಡಬೇಕು ಅಂತಂತೇಳಿ ನಾವೆಲ್ಲರೂ ಗುಂಪಾಗಿ ಬಂದರೆ ಇಲ್ಲಿ ಪಿತೂರಿ ಮಾಡಿಬಿಟ್ಟು ಇನ್ಸ್ಪೆಕ್ಟರ್ಗಳೆಲ್ಲ ಸೇರಿಸ್ಬಿಟ್ಟು ನೀವು ಅಲ್ಲಿ ಹೋಗ್ರಿ, ಅಲ್ಲಿ ಬರ್ತಾರೆ, ಇಲ್ಲಿ ಬರ್ತಾರೆ ಅಂತೇಳಿ ನಮಗೆ ಈ ಗೆಸ್ಟ್ಗಳನ್ನೆಲ್ಲ ಅಲ್ಲಿ ಕರ್ಕೊಂಬರ್ತೀವಿ ಅಂತ ದಾರಿ ತಪ್ಪಿಸಿ ಮಾಡಕ್ಕೆ ನೋಡಿದ್ರು. ಅದಕ್ಕೆ ನಾವು ಅಡ್ಡಾಕಿ ನಿಲ್ಲಿಸಿದ್ರು. ನಮಗೆ ಎಲ್ಲ ಏನಿದೆ ಈ ವ್ಯವಸ್ಥೆಯಲ್ಲಿದ್ದಾರೆ ಎಲ್ಲರೂ ನಮ್ಮ ತಪ್ಪು ದಾರಿ ಮಾಡಿ ಬೆಳಗ್ಗೆ ನಾವೆಲ್ಲ ಒಟ್ಟಿಗೆ ಮಾಡ್ತಾ ಇದ್ವಿ. ಈ ಇಲ್ಲಿರೋ ಇನ್ಸ್ಪೆಕ್ಟರ್ಗಳು ನಮ್ಮ ಐಬಿಗೆ ಹೋಗ್ರಿ ನೀವು, ನಾವು ಅಲ್ಲಿ ಕಳಿಸ್ತೀನಿ, ಇಲ್ಲಿ ಗಲಾಟೆ ಮಾಡೋದು ಬೇಡ ಹಾಗೆ ಹೀಗೆ ಅಂತಂತೇಳಿ ಅವ್ರು ಗಲಾಟೆ ಮಾಡ್ತಾರೆ ನಮಗೆ ಅಂತ ಹೇಳಿ ನಮ್ಮನ್ನು ಇಲ್ಲಿ ಕಳಿಸಿ ಇಲ್ಲಿ ಬಂದ ಮೇಲೆ ಈಗ ದಕ್ಷಿಣನಾಡು ಮಂಡ್ಯದಲ್ಲಿ ಪುತ್ಥಳಿ ಪಾಲಿಟಿಕ್ಸ್ ಜೋರಾಗಿದೆ. 20 ದಿನಗಳ ಹಿಂದೆ ಶಿವಕುಮಾರ ಸ್ವಾಮಿ ಪುತ್ಥಳಿಯನ್ನ ಬಿಜೆಪಿ ನಾಯಕರು ಉದ್ಘಾಟಿಸಿದ್ರು. ಈಗ ಬಸವೇಶ್ವರರ ಪುತ್ಥಳಿಯನ್ನ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಲೋಕಾರ್ಪಣೆಗೊಳಿಸಿದ್ದಾರೆ. ಮೇಲುಕೋಟೆ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ಮಾಚಳ್ಳಿ ಗ್ರಾಮದಲ್ಲಿ ಬಸವೇಶ್ವರ ಪುತ್ಥಳಿಯನ್ನ ಅನಾವರಣಗೊಳಿಸಲಾಯಿತು. ಈ ಮೂಲಕ ಲಿಂಗಾಯತ ಮತಗಳನ್ನು ಸೆಳೆಯಲಿಕ್ಕೆ ಜೆಡಿಎಸ್ ಮುಂದಾಗಿದೆ. ಇನ್ನು ಪದೇ ಪದೇ ಬಿಜೆಪಿ ನಾಯಕರು ಉರಿಗೌಡ ನಂಜೇಗೌಡ ವಿಚಾರ ಪ್ರಸ್ತಾಪಿಸಿದ್ದಕ್ಕೆ ಎಚ್ಡಿಕೆ ಕಿಡಿಕಾರಿದ್ದಾರೆ. ಒಕ್ಕಲಿಗ ಮತ ಸೆಳೆಯಲಿಕ್ಕೆ ಬಿಜೆಪಿಯವರು ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಯಾವುದೋ ಗೊತ್ತಿಲ್ಲದೆ ಇರ್ತಕ್ಕಂಥ ಕಾಲ್ಪನಿಕವಂತ ಇಶ್ಯೂಗಳನ್ನ ಇಟ್ಕೊಂಡು ಇದಕ್ಕೆ ಪ್ರಾಶಸ್ತ್ಯ ಕೊಡಬೇಕು. ಸಿನಿಮಾ ಡೇಟು ಯಾವನಾದ್ರೂ ಸಿನಿಮಾ ಮಾಡ್ತಾನೋ ಏನು ಮಾಡ್ತಾನೋ ಅವನಿಗೆ ಸೇರಿದ್ದು, ನನಗೇನು ಸಂಬಂಧ? ಸಿನಿಮಾ ಯಾರು ಬೇಕಾದ್ರೂ ಮಾಡ್ತಾರೆ, ಅದರಿಂದ ಹಿಡ್ಕೊಳಕ್ಕಾಯ್ತದ? ಅವ್ರು ಏನು ಬೇಕು ಕಾಲ್ಪನಿಕ ಸಿನಿಮಾಗಳು ಮತ್ತಿಗೆಲ್ಲ ಏನು ಒರಿಜಿನಲ್ ಅವೆಲ್ಲ ಕಾಲ್ಪನಿಕ ಅವ್ರು ಇಷ್ಟ ಬಂದಾಗ ಮಾಡ್ತಾರೆ. ಯಾವ್ದಾಗ ಯಾವ ಏನಿದೆ ಇದರಲ್ಲಿ, ಏನಿದೆ ಆ ಬುಕ್ಕಲ್ಲಿ? ಹೈದರಾಲಿ ಮತ್ತೆ ಟಿಪ್ಪು ವಿರುದ್ಧ ಹೋರಾಟ ಮಾಡಿದ್ರು ಅಂತ ಇದೆ ಅಷ್ಟೇ ಅಲ್ವಾ? ಏನು ಅವ್ರು ಕುತ್ತಿಗೆ ಕುದಿರೋ ಅಂತ ಇದೆಯಾ? ಕುತ್ತಿಗೆ ಕುದಿರೋ ಅಂತ ಇದೆಯಾ? ಅವ್ರು ಯುದ್ಧ ಮಾಡ್ಕೊ ತಲೆ ತೆಗೆದ್ರು ಅಂತ ಇದೆಯಾ? ಮತ್ತೆ ಅದಕ್ಕೆ ಯಾಕೆ ಇಷ್ಟೆಲ್ಲ ಕೆಡಿಸ್ಕೊತೀವಿ? ಪ್ರತಿಮೆ ಇಲ್ಲದೆ ಇದ್ರೆ ದೊಡ್ಡ ದೇವಸ್ಥಾನನ ಕಟ್ಟಕ್ಕೆ ಹೇಳಿ ಹಿಡ್ಕೊಂಡಿರೋದು ಯಾರು? ಅವೆಲ್ಲ ವರ್ಕೌಟ್ ಆಗಲ್ರಿ. ಸುಮ್ಮನೆ ನಾನು ಯಾಕೆ ಅದು ತಲೆ ಕೆಡಿಸ್ಕೋಬೇಕು? ಅದು ಇಟ್ಕೊಂಡ್ಬಿಟ್ಟು ಓಟ್ ಹಾಕ್ತಾರೆ. ಉರಿಗೌಡ ನಂಜೇಗೌಡ ಕುರಿತ ಸಿನಿಮಾ ವಿಚಾರಕ್ಕೆ ಮಾತನಾಡಿದಂಥ ಸಚಿವ ಮುನಿರತ್ನ ಈಗಾಗಲೇ ಅಶೋಕ್ ಅಶ್ವಥ್ ನಾರಾಯಣ ಅವರು ಉರಿಗೌಡ ನಂಜೇಗೌಡರ ಇತಿಹಾಸದ ಬಗ್ಗೆ ಮಾತನಾಡಿದ್ದಾರೆ. ನಾನು ಒಬ್ಬ ನಿರ್ಮಾಪಕನಾಗಿ ಅವರ ಚಿತ್ರ ಮಾಡೋಣ ಅಂತಿದ್ದೀನಿ.
ಇದಕ್ಕೆ ಸಂಬಂಧಪಟ್ಟಂತೆ ಆದಿಚುಂಚನಗಿರಿ ಶ್ರೀಗಳು ಚರ್ಚೆ ಮಾಡಲಿಕ್ಕೆ ನನ್ನನ್ನು ಕರೆದಿದ್ದಾರೆ. ಇಂದು ಬೆಳಗ್ಗೆ ಶ್ರೀಗಳನ್ನ ಭೇಟಿ ಮಾಡ್ತಿದ್ದೀನಿ ಅಂತ ಹೇಳಿದರು. ಇನ್ನು ಅಂಕೋಲದಲ್ಲಿ ಮಾತನಾಡಿದಂಥ ಸಚಿವ ಮುರುಗೇಶ್ ನಿರಾಣಿ ಸ್ವಪಕ್ಷದವರ ಹೇಳಿಕೆಯನ್ನು ಖಂಡಿಸಿದ್ದಾರೆ. ಉರಿಗೌಡ ಮತ್ತು ನಂಜೇಗೌಡ ವಿಷಯ ಬಿಟ್ಟು ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಸರಿಯಾಗಿ ಹೇಳಿದ್ದಾರೆ. ಮೊದಲನೇ ಸ್ಥಾನದಲ್ಲಿ ಬರಲಿಕ್ಕೆ ನಾವೇನು ಮಾಡಬೇಕು ಅನ್ನುವಂಥದ್ದು ಚಿಂತನೆ ಮಾಡುವಂಥ ನೂರಾರು ಸವಾಲುಗಳು ನಮ್ಮ ಹತ್ರ ಇವೆ. ಅವುಗಳನ್ನೆಲ್ಲ ಬಿಟ್ಟು ಆ ಗೌಡ್ರು ಏನಾದರೂ ಈ ಗೌಡ್ರು ಏನು ಮಾಡುವಂಥದ್ದು ಈ ಸಂದರ್ಭ ಅಲ್ಲ. ಅದು ಅವ್ರು ವೈಯಕ್ತಿಕವಾಗಿರುವಂಥದ್ದು. ಯಾವುದೇ ಪಾರ್ಟಿಯವರು ಈ ಸಂದರ್ಭದಲ್ಲಿ ಆ ಥರ ಚಿಂತನೆ ಮಾಡುವಂಥದ್ದನ್ನು ಕೈ ಬಿಡಬೇಕು. ಅದರ ಸಲುವಾಗಿ ಅವನ್ನೆಲ್ಲ ಬಿಟ್ಟು ನೇರವಾಗಿ ನಮ್ಮ ರಾಜ್ಯದ ಅಭಿವೃದ್ಧಿ ಕಡೆ ಗಮನ. ಜೆಡಿಎಸ್ ಮುಖಂಡ ಹಿರೇಹಳ್ಳಿ ಮಹೇಶ್ ಪರೋಕ್ಷವಾಗಿ ಬಿಜೆಪಿ ಮಾಜಿ ಶಾಸಕ ಸುರೇಶ್ ಗೌಡ್ರಿಗೆ ಸಾವನ್ನ ಬಯಸಿರುವಂಥದ್ದು. ಬಳ್ಳಗೆರೆಯಲ್ಲಿ ನಡೆದಂಥ ಜೆಡಿಎಸ್ ಜನಜಾತ್ರೆಗೆ ಜನಸ್ತೋಮ ಹರಿದು ಬಂದಿತ್ತು. ಈ ವೇಳೆ ಮಾತನಾಡಿದಂಥ ಹಿರೇಹಳ್ಳಿ ಮಹೇಶ್ ಜನರ ಜೈಕಾರ ಕೇಳಿ ವಿರೋಧ ಪಕ್ಷದವರಿಗೆ ಹೃದಯಾಘಾತ ಆಗಬೇಕು ಅಂತ ಹೇಳಿದ್ದಾರೆ.